ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನಾನೆಲ್ಲೂ ಔಟ್ಸೈಡ್ ಫುಡ್ ತಿಂದಿಲ್ಲ, ಏನೂ ಇಲ್ಲ. ಮತ್ತ್ಯಾಕೆ ಕಂಟಿನ್ಯೂಸ್ ಆಗಿ ವಾಮಿಟ್ ಆಗ್ತಾ ಇದೆ? ಒಂದು ಅರ್ಥ ಆಗ್ತಿಲ್ವಲ್ಲ. ಅರ್ಥ ಆಗೋದು ಇಲ್ಲ ಅರ್ಜುನ್ ಸರ್. ನಿಮ್ಗೇನ್ ಆಗ್ತಿದೆ ಅಂತ ನನ್ ಬಾಯ್ ಬಿಟ್ಟು ಹೇಳೋವರೆಗೂ ನಿಮ್ಮಪ್ಪನ ಆಣೆಗೂ ನಿಮ್ಗರ್ಥ ಆಗೋದಿಲ್ಲ. ಹೇಗಿದೆ ನನ್ ಜಾದು ಮಿಸ್ಟರ್ ಅರ್ಜುನ್? ಏನ್ ಮಾತಾಡ್ತಿದ್ಯಾ? ನಾನ್ ಮಾತಾಡ್ತಾನೆ ಇರ್ತೀನಿ. ಮುಂದೆ ನಿಮ್ ಕೈಲ್ ಮಾತಾಡಕ್ಕಾಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಈಗ್ಲೇ ನಿಮ್ ಕೌಂಟ್ ಡೌನ್ ಶುರು ಆಗಿದೆ ಲಾಯರ್ ಸಾಹೇಬ್ರೆ. ಏಯ್, ಏನ್ ಹೇಳ್ತಾ ಇದೀಯ ನೀನು? ನಿನ್ನ ನಿನ್ ಕುಟುಂಬನ ಮಣ್ಪಾಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಆ ಸೇವಂತಿನ ಆಹುತಿ ತಗೋತೀನಿ ಅಂತ ಹೇಳ್ತಾ ಇದ್ದೀನಿ. ಏನಂದೆ ನೀನು? ಶತ್ರುಗಳ್ ಬೆನ್ ಹಿಂದೆ ಹೊಡೆಯೋದು ಬೇರೆ ತರ, ಆದ್ರೆ ಶತ್ರುಗಳ್ ಮುಂದೆನೆ ಬಂದು ಹೇಯ್ ನಾನ್ ನಿನ್ನ ಹೊಡಿತಿದ್ದೀನಿ ಕಣೋ, ತಾಕತ್ತಿದ್ರೆ ತಪ್ಪಿಸ್ಕೊ ಅಂತ ಹೇಳೋದ್ರಲ್ಲಿ ಒಂಥರ ಮಜಾ ಇದೆ. ಅದಕ್ಕೆ ಹೇಳೋಣ ಅಂತ ಬಂದಿದ್ದೀನಿ. ಏಯ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಾ ಇದೀಯಾ? ವಿಚಿತ್ರವಾಗಿ ಆಡ್ತಿಲ್ಲ. ಇನ್ ಮುಂದೆ ಜೀವನದಲ್ಲಿ ಬರೀ ವಿಚಿತ್ರಗಳೇ ನಡೆಯುತ್ತೆ ಅಂತ ಹೇಳಕ್ ಬಂದಿದ್ದೀನಿ ಅಷ್ಟೆ. ನಾನ್ ಹೊರಗಡೆ ಊಟ ಏನೂ ಮಾಡಿಲ್ಲ, ಆದ್ರೂ ಯಾಕೆ ಈ ರೀತಿ ನನ್ಗೆ ವಾಮಿಟ್ ಆಗ್ತಿದೆ ಅಂತ ನೀನ್ ಯೋಚನೆ ಮಾಡ್ತಿದ್ದೆ ಅಲ್ವಾ? ಅದಕ್ಕೆ ಕಾರಣ ಯಾರ್ ಗೊತ್ತಾ? ನಾನು ಅಂದ್ರೆ ಮೀರಾ ಅಲ್ಲ. ಏನು? ನನ್ನ ಹತ್ರನೂ ನಿನ್ ಮೈಯಲ್ಲಿ ಪ್ರಿಯಾ ಸೇರ್ಕೊಂಡಿದ್ದಾಳೆ ಅಂತ ನಾಟಕ ಆಡಕ್ ಬಂದಿದ್ಯಾ? ನೋಡು, ನಿನ್ನ ನಾಟಕನೆಲ್ಲ ನಾನು ನಂಬಲ್ಲ ಮೀರಾ. ಹೇಳು, ಆ ಮಾಯಮ್ಮನ ಸಹಾಯ ತಗೋತಿದ್ಯಾ ತಾನೆ? ಆ ಮಾಯಮ್ಮ ನೀನ್ ಬೆನ್ನ ಹಿಂದೆ ನಿಂತು ಸಪೋರ್ಟ್ ಮಾಡ್ತಿದ್ದಾಳ? ಅವಳ ಜೊತೆ ಶಾಮೀಲಾಗಿ ನಮಗ್ ದ್ರೋಹ ಮಾಡಕ್ ನೋಡ್ತಾ ಇದ್ಯಾ? ನಾನು ಮಾಯಮ್ಮನ್ ಸಪೋರ್ಟ್ ತಗೋತಿಲ್ಲ, ನಾನೇ ಮಾಯಮ್ಮ. ಏನು? ನೀನ್ ಮಾಯಮ್ಮನ? ಏಯ್, ಏನ್ ಮಾತಾಡ್ತಿದೀಯ ನೀನು? ಹೌದು, ಮೀರಾ ಮೈಯಲ್ಲಿ ಸೇರ್ಕೊಂಡು ನಿಮ್ಮನ್ನೆಲ್ಲ ಆಟಾಡಿಸ್ತಾ ಇದ್ದೀನಿ. ಮೀರಾ ಮೈಯಲ್ಲಿರೋದು ಮಾಯಮ್ಮನ ಅಂದ್ರೆ ನೀನ್ ಸತ್ತೋಗ್ಬಿಟ್ಯಾ? ಏ ಅಯೋಗ್ಯ, ಸತ್ತು ಇನ್ನೊಬ್ರ ದೇಹ ಸೇರೋದು ನಿನ್ನಂತ ಹುಲು ಮಾನವರ್ ಕಣೋ. ನನ್ನಂತ ಅತೀಂದ್ರಿಯ ಶಕ್ತಿ ಇರೋಳಲ್ಲ. ಸೇವಂತಿ ಮೇಲೆ ಸೇಟ್ ತೀರಿಸ್ಕೊಳ್ಳೋದಕ್ಕೆ ಮೀರಾ ಮೈ ಒಳಗಡೆ ಪರಕಾಯ ಪ್ರವೇಶ ಮಾಡಿದ್ದೀನಿ. ಸೇವಂತಿನ ಬಲಿ ತಗೊಂಡು ಬಂದಿದ್ದೀನಿ. ನೀನ್ ಯಾರ್ ಮಾಯಮ್ಮ? ಸೇವಂತಿ ನಿನ್ಗೇನ್ ಅನ್ಯಾಯ ಮಾಡಿದಾಳೆ? ಅವಳ ಮೇಲೆ ಯಾಕೆ ನಿನ್ಗಿಷ್ಟು ದ್ವೇಷ?
ಯಾಕ ಯಾಕ ಅವಳೇ ನನ್ನ ತಂದೆ ಸಾವು ಕಾರಣ. ನಿನ್ನ ತಂದೆ ಸಾವಿಗೆ ಸೇವಂತಿ ಕಾರಣನ? ಹೇಗೆ? ಹೇಗ? ಯಾಕೆ ನೆನ್ಪಿಲ್ವಾ? ಒಂದೇ ಒಂದ್ ಸತಿ ಪಾರ್ವತಿಪುರದಲ್ಲಿ ನಡೆದಿರೋ ಘಟನೆನ ನೆನ್ಸ್ಕೋ. ನಮ್ಮಪ್ಪ ಸೇವಂತಿನ ಬಲಿ ಕೊಡಕ್ಕೆ ಅಂತ ಕರ್ಕೊಂಡ್ ಹೋದಾಗ ನೀನ್ ಏನ್ ಮಾಡ್ದೆ? ಮರ್ತೋಯ್ತಾ? ಅಂದ್ರೆ ನೀನು ಆ ಮಾಟಗಾತಿನ? ಹೌದು, ನಾನೇ ಆ ಮಾಟಗಾರನ ಮಗಳು. ಅಮ್ಮ, ಮಡಿಕೆ ಒಳಗಡೆ ಏನಿದೆ ಅಂತ ಕಾಣಿಸ್ತಾ ಇದೆ. ಏನಿದೆ? ನನ್ನ ಕಡೆ ಇರೋ ಮಡಿಕೆ ಖಾಲಿ ಇದೆ. ನಿಮ್ಮ ಕಡೆ ಇರೋ ಮಡಿಕೆಲಿ ಮಲ್ಲಿಗೆ ಹೂ ಇದೆ. ಸರಿ, ನೀನ್ ಕಣ್ಬಿಡು. ಈಗ ನಿನ್ನ ದಿವ್ಯ ದೃಷ್ಟಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನೋಡೋಣ. ಮಲ್ಲಿಗೆ ಹೂ ಇದೆ. ಅಮ್ಮ, ಈ ಥರದ್ ಒಂದ್ ಶಕ್ತಿ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಅದ್ರಲ್ಲೂ ಇದೆಲ್ಲದನ್ನು ನಾನ್ ಕಲ್ತಿದ್ದೀನಿ ಅಂತಂದ್ರೆ ನನ್ನಿಂದ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಂಬಲೇಬೇಕು ಸೇವಂತಿ. ನಿನ್ನ ಶ್ರಮಕ್ಕೆ ಫಲ ಸಿಕ್ಕಿದೆ. ಈ ವಿದ್ಯೆ ನಿನಗ್ ಒಲ್ದಿದೆ.